ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ದೇಹಕ್ಕೆ ಕೆಲಸವನ್ನ ಹುಡುಕಿಕೊಳ್ಳುವ ಮನುಷ್ಯನಿಗೆ ಆನಂದವು ತಾನಾಗಿಯೇ ಲಭಿಸುತ್ತದೆ ಅಂತ ಹೇಳ್ತಾರೆ ಮಹನೀಯರೊಬ್ರು. ಹಾಗಾಗಿ ದೇಹವನ್ನ ದಂಡಿಸಬೇಕು, ಸುಖವನ್ನ ಪಡಬೇಕು ಅಂತ ಹೇಳ್ತಾ ಬನ್ನಿ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಇವತ್ತು ಶುಕ್ರವಾರ, ಇವತ್ತು ಯಾವ ವಿಶೇಷ ಮಾಹಿತಿಯನ್ನ ಎಂದಿನಂತೆ ಹೇಳ್ತಿದ್ದೀರಾ ನಮ್ಮೆಲ್ಲರಿಗೂ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಯಾವ ಲೋಕಕ್ಕೆ? ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಆ ಬ್ರಹ್ಮಾಂಡ ಲೋಕದಲ್ಲಿ ಇರತಕ್ಕಂಥ ಜೀವರಾಶಿಗಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿರ್ತಕ್ಕಂಥ ರಾಜರಾಜೇಶ್ವರಿ ಸ್ವರೂಪದಲ್ಲಿ, ಅಖಿಲಾಂಡೇಶ್ವರ ಸ್ವರೂಪದಲ್ಲಿ ಜಗನ್ಮಾತೆ ವಿರಾಜಮಾನವಾಗಿ ಕೂತಿದ್ದಾಳೆ. ಇವತ್ತಿನ ತಲಕಾಡಲ್ಲಿ ಸಾಕ್ಷಾತ್ ಮಹೋನ್ಮಣಿ ಅಂದರೆ ಮನೋನ್ಮಣಿ ಆಗಿರ್ತಕ್ಕಂಥ ಮೋಹನ ಮನೋನ್ಮಣಿ ಅಂತ ಕರಿತೀವಿ. ಅವಳನ್ನ ವಿಷ್ಣು ಮೋಹಿನಿ ಅವತಾರದಲ್ಲಿ ತಾಳಿದಾಗ ಇಲ್ಲಿ ಕೂತ್ಕೊಂತಾಳೆ. ಇವಳು ದುರ್ಗಾ ಅಂಶದಲ್ಲಿ, ಲಕ್ಷ್ಮಿ ಅಂಶದಲ್ಲಿ, ಸರಸ್ವತಿ ಅಂಶದಲ್ಲಿ, ಮಹಾಕಾಳಿ ಅವತಾರದಲ್ಲಿ ಕೂತ್ಕೊಂಡಿರ್ತಾಳೆ. ಈ ಅಮ್ಮನವರ ವಿಶೇಷವಾದ ಜಯಂತಿ ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ವಿಚಾರಗಳನ್ನು ತಲಕಾಡಲ್ಲಿ ಮರಳಾಗಿರ್ತಕ್ಕಂಥ ವಿಚಾರ, ತಲಕಾಡಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ, ಪಂಚಲಿಂಗ ಕ್ಷೇತ್ರದ ಮಹಿಮೆ, ಅಂಥ ಒಂದು ಮಹಾಕ್ಷೇತ್ರದ ದಿವ್ಯ ಸಾನ್ನಿಧ್ಯವನ್ನು ನಾವಿವತ್ತೆಲ್ಲ ಹೊಂದ್ಕೋಬೇಕು. ಈ ದಿವ್ಯ ಸಾನ್ನಿಧ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕು, ಇರಬಾರ್ದು, ಗೊತ್ತಿಲ್ಲ, ಗೊತ್ತಿದ್ದು ಮಾಡಿರತಕ್ಕಂಥ ತಪ್ಪು ಒಪ್ಪುಗಳು ಎಲ್ಲವೂ ಸರಿ ತಿದ್ದುಪಡಿಸ್ಕೋಬೇಕಲ್ಲ. ಅದರಿಂದ ಮರಳು ಅಂದ್ರೇನು? ಸ್ಥಿರ ಇಲ್ಲ, ಅಸ್ಥಿರ. ಅಂದರೆ ನೋಡೋಕ್ಕೆ ದೂರದಲ್ಲಿ ಬಹಳ ಗಟ್ಟಿಯಾಗಿ ಕಾಣುತ್ತೆ, ಹತ್ತಾಗ ಗೊತ್ತಾಗತ್ತೆ ಮರಳಲ್ಲಿ ಜಾರ್ತಾ ಇರ್ತೀವಿ, ಮರಳಲ್ಲಿ ಹೂತೋಗ್ತಾ ಇರ್ತೀವಿ. ಆ ಮರಳು ಅನ್ನೋದು ಅಸ್ಥಿರವಾಗಿರ್ತಕ್ಕಂಥ ಜೀವನ, ಅಂದರೆ ಯಂತ್ರ ಸ್ವರೂಪವಾಗಿ ಕೂತಿರ್ತಕ್ಕಂಥ ಜೀವನ. ಅಂದರೆ ಸಮುದ್ರದಲ್ಲಿ ಸಾಧಾರಣವಾಗಿ ಚಂದ್ರ ದೋಷಗಳಿದ್ದವರು, ಚಂದ್ರನ ಭಾಳ ಹತ್ತಿರದಲ್ಲಿರ್ತಕ್ಕಂಥವ್ರು, ಮನಸ್ಸೋ ಜಾಯತಃ ಚಂದ್ರ ಅಂತ ಕೇಳ್ತಕ್ಕಂಥವ್ರು. ಇಲ್ಲಿ ಏನು ನಡೆಯುತ್ತೆ ಅಂದರೆ, ನೀವು ಸಾಧಾರಣವಾಗಿ ಒಬ್ಬ ಮನುಷ್ಯನಿಗೆ ಚಂದ್ರನ ಜೊತೆ ಶನಿ ಇರೋರನ್ನ ಕರ್ಕೊಂಡು ಹೋಗಿ, ಅಥವಾ ನೀರು ರಾಶಿಯಲ್ಲಿ ಜಲರಾಶಿಯಲ್ಲೇ ಚಂದ್ರ ಇದ್ದರೆ, ಅಥವಾ ಶನಿ ಇದ್ದರೆ, ಅಥವಾ ಬುಧ ಇದ್ದರೆ, ಹೇಗೆ ಅಂದರೆ ನೀವುಗಳು ನೋಡ್ಬೋದು. ಜಲರಾಶಿ ಮೀನರಾಶಿ, ಜಲರಾಶಿಯಾಗಿರ್ತಕ್ಕಂಥದ್ದು ಯಾವುದೋ ಕರ್ಕಾಟಕ ರಾಶಿ, ಜಲರಾಶಿಯಾಗಿರ್ತಕ್ಕಂಥ ವೃಶ್ಚಿಕ ರಾಶಿ. ಈ ಮೂರೂ ರಾಶಿಗಳನ್ನ ಜಲರಾಶಿಯಲ್ಲೇ ನಪುಂಸಕ ಗ್ರಹಗಳು ಅಥವಾ ನೀರಿನ ಗ್ರಹಗಳು ಅಥವಾ ಶುಕ್ರನ ಅನುಗ್ರಹವಾಗಿ ಕೂತಿರ್ತಕ್ಕ ಚಂದ್ರದ ಗ್ರಹಗಳು, ರಾಶಿಯಾಧಿಪತ್ಯವನ್ನು ಹೊಂದಿರತಕ್ಕಂಥವನು ಇದೇ ರಾಶಿಯಲ್ಲಿ ಹುಟ್ಟಿದ್ದಾರೆ ಇವರು. ಅಂದರೆ ಸಮುದ್ರದ ತುಂಬ ದೂರ ಅಲೆಗಳಿದೆ, ಇವ್ರು ಇಲ್ಲಿ ಮೇಲೆ ಕೂಡಿಸಿರಿ, ಇಲ್ಲಿ ಕೂತಿರೆ ನಾವೆಲ್ಲ ಸಮುದ್ರ ಆಡ್ಕೊಂಬರ್ತೀವಿ ಅಂತ ಯಾರನ್ನೋ ಕೂಡಿಸಿರ್ತೀರ. ಕೂತಿದ್ದವ್ರನ್ನ ಹೀಗೆ ನೋಡ್ತಾ ಇರಿ, ನಿಮಗೆ ಗೊತ್ತಿಲ್ಲದೆ ಆ ಸಮುದ್ರದ ಅಲೆಗಳು ಅವ್ರ ಹತ್ರಕ್ಕೆ ಬರುತ್ತೆ. ಏನು ರಭಸ್ವಾಗಿ ಬಂದು ಒಂದು ಮುಟ್ಟಬೇಕದು, ಎಳ್ಕೊಂಡು ಹೋಗಿ. ಕೆಲವರಿಗೆ ಗೊತ್ತೇ ಇಲ್ಲದೆ ಆ ಮನಸ್ಸು ಚಂದ್ರ ಹೇಗಿರ್ತಾನೆ ಅಂದರೆ ಆಕರ್ಷಣೆ. ಅಲ್ಲಿ ಹೋಗಿ ಅವ್ರನ್ನ ನೀರಲ್ಲಿ ತಳ್ಳೋದಕ್ಕೆ ನೀರು ಕಾಯ್ತಾ ಇದೆಯೇನೋ, ಅಥವಾ ಇವ್ರು ಹೋದಾಕ್ಷಣಕ್ಕೆ ನೀರಿಗೇನೋ ತುಂಬ ಪ್ರೀತಿನೇನೋ. ನೀವು ಅದು ಭಾಳ ಜನ ಅನುಭವಿಸಿಲ್ಲ, ಅನುಭವಕ್ಕಿಂತ ಅಭ್ಯಾಸವಾಗಿಲ್ಲ. ಆ ಕ್ಷೇತ್ರಕ್ಕೆ ನೀವು ಕೆಲವರು ಹೋಗಿ ದೂರದಲ್ಲಿ ನಿಂತ್ಕೊಂಡು ಪ್ರಯತ್ನ ಪಡಿ. ಒಂದು ಸುಮಾರು ಅಲ್ಲಿಗೂ ಇಲ್ಲಿಗೂ ಒಂದು 15-20 ಅಡಿ ಜಾಗ ಬಿಟ್ಟಿರಿ. ಅಲೆಗಳು ಅಲ್ಲವರೆಗೂ ಮಾತ್ರ ಬರ್ತಾ ಇರುತ್ತೆ. ಎಲ್ಲಿವರೆಗೂ ಬರುತ್ತೋ ಅಷ್ಟೇ ಸ್ಟಾಪ್. ಅಲ್ಲಿಂದ ಒಂದು 10 ಅಡಿ ದೂರ ಇಲ್ಲಿರಿ. ನೀವು ಬೇಕು ಅಂತ ಅದು ಹರ್ಕೊಂಡು ನಿಮ್ಮವರೆಗೂ ಬರುತ್ತೆ. ಅದು ಅಮಾವಾಸ್ಯೆ ಪೌರ್ಣಿಮೆವರೆಗೂ ಮಾತ್ರ ಅನ್ಕೋಬೇಡಿ, ಯಾವುದೇ ಒಂದು ದಿನಗಳು ಹೋದರೆ ಈ ಚಂದ್ರ. ಅದಕ್ಕೆ ನೀರಿಗಿರ್ತಕ್ಕಂಥ ಒಂದು ಬಾಂಧವ್ಯ, ನೀರಿಗಿರ್ತಕ್ಕಂಥ ಒಂದು ವ್ಯತ್ಯಾಸ. ಮೋಹಿನಿ ಅವತಾರದಲ್ಲಿ ಮನೋನ್ಮಣಿಯಾಗಿರ್ತಕ್ಕಂಥದ್ದು ಮಹಾವಿಷ್ಣು. ಅದಕ್ಕೆ ವಿಷ್ಣು ಮಾಯೇತಿ ಸಂಸ್ಥಿತ. ಆ ವಿಷ್ಣು ಮಾಯೆಯಾಗಿದ್ದಾಗ ಈ ಸಂಸ್ಥಿತಾನವಾಗಿ ಇರತಕ್ಕಂಥ ವಿಚಾರ ಅಸ್ಥಿರವಾಗಿರ್ತಕ್ಕಂಥ ಮರಳು ಜೀವನ. ಅದಕ್ಕೆ ಮರಳು ನೀರು ಎರಡೂ ಸೇರಿರ್ತಕ್ಕಂಥ ಸಮುದ್ರದಲ್ಲಿ ಕುಜನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾನ್ನಿಧ್ಯ ಇಂಥವ್ರಿಗೆ ಭಾಳ ಡೇಂಜರ್. ಅದಕ್ಕೆ ಇವರಿಗೆ ನೀರಿಂದ ಕಷ್ಟ, ನೀರಿಂದ ಭಯ, ಅಥವಾ ನೀರಿಂದ ಒಂದು ಭೀತಿ, ಅಥವಾ ಕರೆಂಟ್ ಶಾಕ್ ಹೊಡೆಯುತ್ತೆ, ವಿದ್ಯುತ್ ಕಾಂತಿತ ಪ್ರಭಾ ಅಂದರೆ ಆ ಪ್ರಭೆ ವಿದ್ಯುತ್ತಲ್ಲೇ ಹೊಡೆಯುತ್ತೆ. ಯಾವ ರೀತಿ? ಬೆಂಕಿಯನ್ನು ಹಚ್ಬೋದು, ಬೆಂಕಿ ರೀತಿಯಲ್ಲಿ ಅನಾಹುತಗಳಾಗ್ಬೋದು, ಜಾರ್ಬೋದು. ಬಾತ್ರೂಮಲ್ಲಿ ಜಾರ್ ಬಿದ್ದಾಗ ನೀರಿಗೆ ಗೊತ್ತಿಲ್ಲದೆ ಅಲ್ಲಿರ್ತಕ್ಕಂಥ ವಯರು ಮುಟ್ಕೊಳುತ್ತೆ, ಶಾರ್ಟ್ ಸರ್ಕ್ಯೂಟ್ಸ್ ಗೊತ್ತಾಗಲ್ಲ. ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗೋದು ಇದೇ ರೀತಿಯಾಗಿ. ಅದಕ್ಕೆ ಇದನ್ನು ಸರಿಯಾಗಿ ನೋಡ್ಕೊಳ್ಳದೆ ಮಾಡತಕ್ಕಂಥವ್ರಿಗೆ ಇವತ್ತಿನ ದಿವಸದ ಸ್ಮರಣೆ. ಶುಕ್ರ ಅಂತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಜಲರಾಶಿಯಲ್ಲಿ ಶುಕ್ರ ಕೂತ್ಕೊಂಡಾಗ ಕರೆಂಟನ್ನು ನೀರು ಬಿಟ್ಟ ಹಾಗೆ ಹೇಗಿರುತ್ತೆ ಹಾಗಿರುತ್ತೆ ನಮ್ಮ ಜೀವನ ಅಂತ. ಅದಕ್ಕೆ ಇಂಥವ್ರಿಗೆ ಜಾಸ್ತಿ ಉದ್ವೇಗ ಶೋಕ, ಜಾಸ್ತಿ ಉದ್ವೇಗ ಕೋಪ, ಇಲ್ಲ ಎಕ್ಸ್ಟ್ರೀಮ್ ಲೆವೆಲ್ಸ್ ತುಂಬ ಡಿಪ್ರೆಸ್ ಆಗಿಬಿಡೋದು, ಇಲ್ಲ ಜೀವನ ಪರ್ಯಂತ
ಹೇಳ್ರಿ, ಸರಿ ಅಂದರೆ ಆ ಮುದ್ದು ಥರ ಆಗ್ಬಿಡೋದು. ಇಲ್ಲ ಹೋಗ್ಲು ಗಡಗಡ ಗಡಗಡ ಅಂತಿರ್ತೋದು. ಆ ಮಗನ್ನ ಹಿಡ್ಕೊಂಡು ಚೆಚ್ತಾ ಇರೋದು, ಹೊಡಿತಾ ಇರೋದು, ಬೈತಾ ಇರೋದು ಮಗುನ. ಯಾವುದೋ ಕೋಪ. ಆ ಮಗು ಪಾಪ ತನ್ನ ಪಾಠಕ್ಕೆ ತಿಳ್ಕೋದು, ಕರೆದು ಬಾರಿಸಿ ಹೊಡೆದು ಬಿಸಾಕೋದು. ಈ ರೀತಿ ಆ ಒಂದು ಆಕರ್ಷಣೆನೋ, ಇದು ಭೀತಿನೋ, ಭಯನೋ, ಇವೆಲ್ಲ ಸೈಕಾಟ್ರಿಕ್ ಆಗಿ ಏನಾಗಿರ್ತಾರೆ, ಹಾಫ್ ಮೆಂಟಲ್. ಇದಕ್ಕೆ ಈ ಹಾಫ್ ಮೆಂಟಲ್ ಆಗಿರ್ತಕ್ಕಂಥವ್ರನ್ನ ಸರಿತಿದ್ದುಪಡಿಸೋಕ್ಕೆ ಇವರು ಕ್ಲೀನಾಗೇ ಇರ್ತಾರೆ. ಆದರೆ ಪೂರ್ತಿ ಹುಚ್ಚರಾದರೆ ಒಂದು ಕಡೆ ಹುಚ್ಚಾಸ್ಬಿಡಿಸ್ಬಿಡ್ಬೋದು. ಇಲ್ಲ ಹುಚ್ಚರೇ ಅಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಸ್ಟಾರ್ಟ್ ಆಗಿದ್ರೆ ಏನೋ ಸರಿ ಮಾಡ್ಬೋದು. ಯಾರೋ ಹುಚ್ಚರಿರ್ತಾರೆ ಗೊತ್ತಾ, ಹಾಗೆ ಇದು ಸೈಕಲಾಜಿಕಲ್ ಎಫೆಕ್ಟ್ ಅಂತ ಭಾಳ ಚೆನ್ನಾಗಿ ವೈದ್ಯರು ಹೇಳಿದರೂ ಸಹ ಅರ್ಥವಾಗಲ್ಲ. ಇದು ಒಳಗೇ ಕೂತ್ಕೊಂಡು ನೋಡಿ. ನಿಮ್ಮ ವಸ್ತು ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಪ್ರೀತಿಸಬಾರ್ದು. ನಿಮ್ಮ ವಸ್ತು ನಿಮ್ಮ ಹತ್ರನೇ ಇರಬೇಕು ಅನ್ನೋ ಒಂದು ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಅದನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ ಕೇಂದ್ರಗತವಾಗಿ. ಇದನ್ನೆಲ್ಲ ಯಾರು ಸರಿಪಡಿಸೋರು? ಈ ಚಂದ್ರ, ಶುಕ್ರ, ಆ ಜಲವಾಗಿರ್ತಕ್ಕಂಥ ಕುಜ, ಈ 3 ಗ್ರಹಗಳಿಗೆ ಪರಿವರ್ತನೆ ಮಾಡತಕ್ಕಂಥ ಏಕೈಕ ದಿನ ಈ ಮನೋನ್ಮಣಿಯಾಗಿರ್ತಕ್ಕಂಥ ದುರ್ಗಾ ಒಬ್ಬಳೆ. ಎಲ್ಲಿ ಕೂತಿಯಾಳೆ? ಮರಳಲ್ಲಿ ಕೂತಿರೋಳು. ನೀರಿರಬಾರ್ದು, ಮರಳಲ್ಲಿರ್ತಾಳಾದರೆ. ಆ ನೀರು ಇಲ್ಲದೆ ಮರಳು ಎಲ್ಲಿದೆ? ತಲಕಾಡಲ್ಲಿ, ಕರ್ನಾಟಕದಲ್ಲಿ. ದುರ್ಗಾ ನೀರು ಹತ್ರನೇ ಇರಬೇಕು, ಜಲವಾಗಿರಬೇಕು, ಹೆಣ್ಣಾಗಿರಬೇಕು. ಹೇಗಿರ್ತಾಳೆ? ದುರ್ಗಾ ಅವತಾರದಲ್ಲಿ ಕೂತಾಳೆ. ಮೋಹಿನಿ ಹೆಣ್ಣಾಗಬಾರ್ದು, ನಿಜವಾದವು ಬೇರೆ ಆಗಿರಬೇಕು. ಅಂದರೆ ವಿಷ್ಣು ಅವತಾರ ತಗೊಂಡು ಆ ಹೆಣ್ಣಿನ ರೂಪದಲ್ಲಿ ತಾಳಿರೋದು ಮೋಹಿನಿ. ಅದಕ್ಕೆ ಮೋಹನ ಮನೋನ್ಮಣಿ. ಆ ಮೋಹನ ಮನೋನ್ಮಣಿ ಆಗಿರ್ತಕ್ಕಂಥ ಏಕೈಕ ಕ್ಷೇತ್ರ ಇಂಥ ಒಂದು ನಾರಾಯಣ ಸ್ಮರಣೆನ ತಲಕಾಡಲ್ಲಿ ಆ ದೇವಿಯನ್ನು ಸ್ಮರಣೆ ಮಾಡಿದಾಗ ಇವರಿಗೆ ಈ ಥರದ ಒಂದು ಪರಿವರ್ತನೆ ಆಗುತ್ತೆ. ಕಾಡಲ್ಲಿ ಇದ್ದಾಗೂ ಇದೆ, ಕಾಡಲ್ಲಿ ಇಲ್ಲದೆ ಇದ್ದಾಗೂ ಇದೆ. ನದಿ ಹತ್ರ ಇದ್ದಾಗಿದೆ. ನದಿನಲ್ಲಿ ಮರಳು ಸಿಗತ್ತಾ? ಇಲ್ಲ. ನದಿನಲ್ಲಿ ಯಾವ್ದು ಸಿಗುತ್ತೆ? ಮಣ್ಣು ಮಾತ್ರ, ಬಂಡೆಗಳು ಮಾತ್ರ. ಆದರೆ ಮರಳು, ಸಮುದ್ರದಲ್ಲಿ ಸಿಗುವಂಥ ಮರಳು ಈ ಕ್ಷೇತ್ರದಲ್ಲಿದೆ ಅಂದರೆ ಎಲ್ಲವೂ ದೈವ ಸಾನ್ನಿಧ್ಯ. ಅದಕ್ಕೆ ನಾವೇನು ಮಾಡಬೇಕು? ನಮ್ಮ ಪವರ್ನ ಎಲ್ಲಿ ಚಾರ್ಜ್ ಮಾಡಿಸ್ಕೋಬೇಕು ಅಲ್ಲೇ ಹೋಗಬೇಕು. ಹೋಗೋಕ್ಕೆ ನೀವು ಸಿದ್ಧವಾಗಿರಿ. ಮಹಾ 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 ಅಂತ ಹೇಳಿ ಆ ಮಹಾತ್ಮೆಗಳೆಲ್ಲ ತಿಳಿಸ್ಕೊಳ್ಳೋಕ್ಕೆ ಒಳ್ಳೆ ಸಾಕ್ಷಿ ರೂಪವಾಗಿರ್ತಕ್ಕಂಥ ಈ ದಿನವನ್ನು ಸ್ಮರಣೆ ಮಾಡ್ಕೊಳ್ಳೋಣ. ಎಲ್ಲರೂ ಜಾಗೃತಿಯಾಗಿ ಪೆನ್ನು ಪೇಪರೆಲ್ಲ ರೆಡಿ ಮಾಡ್ಕೊಳ್ಳಿ, ಗಂಭೀರವಾಗಿ ಕೂತ್ಕೊಳ್ಳಿ. ಬಂದೆ.